ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋ ಚರ್ಚೆ ಮುಗಿದ ಅಧ್ಯಾಯ ಹೀಗಂತ ಹೇಳಿರೋದು ಸಚಿವ ದಿನೇಶ್ ಗುಂಡೂರಾವ್. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಅವರು ಮಾತನಾಡಿದ್ದಾರೆ. ಮುಗಿದ ಅಧ್ಯಾಯ ಇದು ಅಂತ ಹೇಳಿಕೊಂಡಿದ್ದಾರೆ. ಸಿಎಂ ಸಭೆಗೆ ಡಿಕೆಶಿ ಸಿಎಂ ಅನ್ನೋ ವಿಚಾರಕ್ಕೆ ಸಂಬಂಧ ಇಲ್ಲ. ಸಿಎಂ ಮಾಡ್ತಾ ಇರುವಂತಹ ಸಭೆಗೂ ಡಿಕೆಶಿ ಸಿಎಂ ಅನ್ನೋ ವಿಚಾರಕ್ಕೂ ಸಂಬಂಧ ಇಲ್ಲ. ಎಲ್ಲಾ ಜಿಲ್ಲೆಯ ಶಾಸಕರನ್ನ ಕರೆಸಿ ರಿವ್ಯೂ ಮಾಡ್ತಿದ್ದಾರೆ ಅಂತ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕಂತ. ಆ ವಿಷಯ ಬೇರೆ, ಆ ವಿಷಯ ಮುಗಿದ ಅಧ್ಯಾಯ ಇದು. ಆ ಟೈಮಲ್ಲಿ ಈ ರೀತಿ ಮಾಡ್ತಾರೆ. ಆ ವಿಷಯ ಬೇರೆ, ಈ ವಿಷಯ ಬೇರೆ. ಸಿಎಂ ಅವರು ಈಗ ಕ್ಯಾಬಿನೆಟ್ ಮೀಟಿಂಗ್ ಕರೆದ್ರೆ ಸಿಎಂ ಇದ್ರೆ ಸಾಕ್ತಾನೆ, ಅಥವಾ ಸಿಎಂ ಅವರು ಚೀಫ್ ಮಿನಿಸ್ಟರ್ MLA ಕರೆದು ಕೂತ್ ಮಾತಾಡಿದಾಗ ನೀವು ಅದನ್ನ ಸ್ವಾಗತ ಮಾಡಬೇಕು. ಶಕ್ತಿ ಪ್ರದರ್ಶನ ಅಂತ. ಯಾಕೆ ಶಕ್ತಿ ಪ್ರದರ್ಶನ? ಇದು ಜಿಲ್ಲಾ ಸಮಸ್ಯೆಗಳು ರಿವ್ಯೂ ಮಾಡೋದಕ್ಕೆ ಅವ್ರು ಕರೀತಾ ಇದ್ದಾರೆ, ಏನಿದೆ ಅಂತ ಕೇಳ್ಕೊಳ್ತಾ ಇದ್ದಾರೆ. ಶಕ್ತಿ ಪ್ರದರ್ಶನ ಅಂತ ಏನಿದೆ? ಸಿಎಂ ಅವರು ಸಿದ್ದರಾಮಯ್ಯ ಅವರಿಗೆ ಶಕ್ತಿ ಪ್ರದರ್ಶನ ಮಾಡೋದು ಅವಶ್ಯಕತೆನೇ ಇಲ್ಲ. ಎಲ್ಲೋದ್ರೂ ಕೂಡ ಶಕ್ತಿ ಅದ್ರ ಪಾಡ್ಗೆ ಅದು ನಮ್ಗೆ ಎದ್ದು ಕಾಣ್ತದೆ. ಆಯ್ತಾ? ಶಕ್ತಿ ಪ್ರದರ್ಶನ ಮಾಡುವಂತ ಅಶಕ್ತರು ಸಿದ್ದರಾಮಯ್ಯ ಅವರಲ್ಲ. ಓಕೆ, ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕಂತ. ಆ ವಿಷಯ ಬೇರೆ, ಆ ವಿಷಯ ಮುಗಿದ ಅಧ್ಯಾಯ ಇದು. ಆ ಟೈಮಲ್ಲಿ ಈ ರೀತಿ ಮಾಡ್ತಾರೆ. ಆ ವಿಷಯ ಬೇರೆ, ಈ ವಿಷಯ ಬೇರೆ. ಸಿಎಂ ಅವರು ಈಗ ಕ್ಯಾಬಿನೆಟ್ ಮೀಟಿಂಗ್ ಕರೆದ್ರೆ ಸಿಎಂ ಇದ್ರೆ ಸಾಕ್ತಾನೆ, ಅಥವಾ ಸಿಎಂ ಅವರು ಚೀಫ್ ಮಿನಿಸ್ಟರ್ MLA ಕರೆದು ಕೂತ್ ಮಾತಾಡಿದಾಗ ನೀವು ಅದನ್ನ ಸ್ವಾಗತ ಮಾಡಬೇಕು. ಶಕ್ತಿ ಪ್ರದರ್ಶನ ಅಂತ. ಯಾಕೆ ಶಕ್ತಿ ಪ್ರದರ್ಶನ? ಇದು ಜಿಲ್ಲಾ ಸಮಸ್ಯೆಗಳು ರಿವ್ಯೂ ಮಾಡೋದಕ್ಕೆ ಅವ್ರು ಕರೀತಾ ಇದ್ದಾರೆ, ಏನಿದೆ ಅಂತ ಕೇಳ್ಕೊಳ್ತಾ ಇದ್ದಾರೆ. ಶಕ್ತಿ ಪ್ರದರ್ಶನ ಅಂತ ಏನಿದೆ? ಸಿಎಂ ಅವರು ಸಿದ್ದರಾಮಯ್ಯ ಅವರಿಗೆ ಶಕ್ತಿ ಪ್ರದರ್ಶನ ಮಾಡೋದು ಅವಶ್ಯಕತೆನೇ ಇಲ್ಲ. ಎಲ್ಲೋದ್ರೂ ಕೂಡ ಶಕ್ತಿ ಅದ್ರ ಪಾಡ್ಗೆ ಅದು ನಮ್ಗೆ ಎದ್ದು ಕಾಣ್ತದೆ. ಆಯ್ತಾ? ಶಕ್ತಿ ಪ್ರದರ್ಶನ ಮಾಡುವಂತ ಅಶಕ್ತರು ಸಿದ್ದರಾಮಯ್ಯ ಅವರಲ್ಲ. ಓಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ದಿನೇಶ್ ಗುಂಡೂರಾವ್. ಅವರ ಪ್ರತಿಕ್ರಿಯೆ ಗಮನಿಸಿದ್ರಿ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಶಾಸಕರು ಕೆಲವರು ಮಾತನಾಡ್ತಾರೆ ಅಂತ ಸುದ್ದಿಗಾರರು ಪ್ರಶ್ನೆ ಕೇಳಿದಾಗ ಸ್ಪಷ್ಟ ಮಾತುಗಳಲ್ಲಿ ಹೇಳ್ತಾರೆ, ಅದು ಮುಗಿದು ಹೋದಂಥ ಅಧ್ಯಾಯ. ಸೊ ಮೊನ್ನೆ ದಿಲ್ಲಿಯಲ್ಲೇನೋ ಸಿಎಂ ಮಾತನಾಡಿದ್ರು, ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಏನೋ ಅವರು ಸ್ಪಷ್ಟಪಡಿಸಿದ್ರು. ಅದರ ಮುಂದುವರಿದ ಭಾಗವಾಗಿ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ಕಾಣಿಸ್ತಾ ಇದೆ. ಅಂದರೆ ಕನಸು ಕಾಣೋದು ಬಿಟ್ಟು ಬಿಡಿ, ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಕನಸು ಕಾಣೋದು ಅಥವಾ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಬೇಡಿಕೆ ಇಡೋದನ್ನ ಬಿಟ್ಟು ಬಿಡಿ ಅಂತ ಡಿಕೆ ಶಿವಕುಮಾರ್ ಅವರ ಆಪ್ತರಿಗೆ ಸಲಹೆ ಕೊಡ್ತಾ ಇದ್ದಾರೆ ಅಥವಾ ಸ್ಪಷ್ಟಪಡಿಸ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಈ ಮಾತುಗಳ ಮುಖಾಂತರ ಅಂತ ಅನಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.